ಇನ್ನು ಮುಂದಿನ ಸುದ್ದಿಯತ್ತ ಗಮನ ಹರಿಸುವುದಾದ್ರೆ ರೈತರಿಗೆ ಕಂಟಕವಾದ ಸಿಮೆಂಟ್ ಕಾರ್ಖಾನೆ ಅಧಿಕಾರಿಗಳು ಗಪ್ಚುಪ್ಪಾಗಿದ್ದಾರೆ. ಕಲಬುರಗಿಯ ಸೇಡಂ ತಾಲೂಕಿನ ಬಳಕೇಡಾದ ಸಿಮೆಂಟ್ ಕಾರ್ಖಾನೆಯಲ್ಲಿ ಬಳಕೇಡಾದ ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ ದರ್ಬಾರ್ ನಡೆಸ್ತಾ ಇದೆ. ರೈತರಿಗೆ ಕಂಟಕವಾಗಿದೆ. ಬಳಕೇಡಾದ ಸಿಮೆಂಟ್ ಕಾರ್ಖಾನೆ ಏನಾಗಿದೆ ಹಾಗಾದ್ರೆ, ಯಾವ ರೀತಿಯ ಕಂಟಕವಾಗಿದೆ, ಏನ್ ನಡೀತಾ ಇದೆ ಅಲ್ಲಿ ಗಮನಿಸ್ತಾ ಹೋಗೋಣ. ಸಿಮೆಂಟ್ ಕಾರ್ಖಾನೆಯಿಂದ ಅಪಾಯಕಾರಿ ಧೂಳು ಹೊರಹೊಮ್ಮುತ್ತೆ. ಫ್ಯಾಕ್ಟರಿಯ ಧೂಳಿನಿಂದ ಸುತ್ತಮುತ್ತಲಿನ 5-6 ಹಳ್ಳಿಗಳ ರೈತರಿಗೆ ಸಂಕಷ್ಟ ಎದುರಾಗಿದೆ. ರೈತರು ಕಷ್ಟಪಟ್ಟು ದುಡಿದಂತಹ ಬೆಳೆ ಧೂಳಿನಿಂದ ಸಂಪೂರ್ಣ ನಾಶ ಆಗ್ತಾ ಇದೆ. ಲಕ್ಷಾಂತರ ರೂಪಾಯಿ ಸಾಲ ಸೂಲ ಮಾಡಿ ಬೆಳೆದ ಬೆಳೆ ರೈತರಿಗೆ ಸಿಗ್ತಾ ಇಲ್ಲ. ಇಳುವರಿ ಬಾರದೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಸುತ್ತಮುತ್ತಲಿನ ಗ್ರಾಮದ ಜನ. ರೈತರ ಸಮಸ್ಯೆ ನೋಡಿ ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಜಿಲ್ಲಾಡಳಿತದವರು. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಡೋಂಟ್ ಕೇರ್. ಅವರು ಕೂಡ ಏನು ಹೇಳ್ತಾ ಇಲ್ಲ. ಯಾರು ಏನು ಮಾಡಿದ್ರೇನು, ರೈತರು ಏನು ಮಾಡಿದ್ರೇನು, ಅಥವಾ ರೈತರು ಸತ್ರೇನು ಇದ್ರೇನು ಅನ್ನೋ ಲೆಕ್ಕದಲ್ಲಿ ಒಂದಿಷ್ಟು ಜನ ಅಧಿಕಾರಿಗಳು ವರ್ತನೆ ಮಾಡ್ತಾರೆ. ಈ ಫ್ಯಾಕ್ಟರಿಗಳಿಂದ ಸುತ್ತಮುತ್ತ 5-6 ಹಳ್ಳಿಗಳ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಒಂದು ಹಳ್ಳಿ ಅಲ್ಲ, 2 ಹಳ್ಳಿ ಅಲ್ಲ, ಬರೋಬ್ಬರಿ 5-6 ಹಳ್ಳಿಗಳ ರೈತರಿಗೆ ಸಮಸ್ಯೆ ಆಗ್ತಾ ಇದೆ. ಅವರ ಬೆಳೆದ ಬೆಳೆ ಮೇಲೆಲ್ಲ ಈ ಸಿಮೆಂಟ್ ಧೂಳು ಹೋಗಿ ಕೂರ್ತಾ ಇದೆ. ಸಿಮೆಂಟ್ ಫ್ಯಾಕ್ಟರಿ ಅದು ಬಳಕೇಡಾದ ಅಲ್ಟ್ರಾಟೆಕ್ ರಾಜಶ್ರೀ ಸಿಮೆಂಟ್ ಕಾರ್ಖಾನೆ. ಅದು ನೋಡಿ, ಅಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಆ ಕಾರ್ಖಾನೆಯ ಸುತ್ತಮುತ್ತ ಇರುವಂತ ಹೊಲಗಳಲ್ಲಿ ಬೆಳೆದಿರುವಂತ ಬೆಳೆ ಮೇಲೆ ಪರಿಣಾಮ ಬೀರ್ತಾ ಇದೆ ಧೂಳು. ಸೊ ಸಿಮೆಂಟ್ ಕಾರ್ಖಾನೆಯಿಂದ ಅಫ್ಕೋರ್ಸ್ ಅದು ಅಪಾಯಕಾರಿ ಧೂಳು ಹೊರ ಹೊಮ್ಮುತ್ತೆ. ಆ ಫ್ಯಾಕ್ಟರಿಯ ಧೂಳಿನಿಂದ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ರೈತರು ಕಷ್ಟಪಟ್ಟವು ಸಾಲ ಸೂಲ ಮಾಡಿ ಬೆಳೆದಂತ ಬೆಳೆ ಕೈಗೆ ಬರ್ತಾ ಇಲ್ಲ, ಇಳುವರಿ ಬರ್ತಾ ಇಲ್ಲ. ಸೊ ರೈತರ ಸಮಸ್ಯೆಯನ್ನ ನೋಡಿ ಜಿಲ್ಲಾಡಳಿತ ಕೂಡ ಸೈಲೆಂಟ್ ಆಗೇ ಇದೆ. ಯಾಕೆ? ಮಾಲಿನ್ಯ ಮಂಡಳಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ನೋ ಯೂಸ್ ಅಂತೆ. ಕೃಷಿಯನ್ನೇ ನಂಬಿ ಬದುಕ್ತಾ ಇರುವಂತಹ ರೈತ ಕುಟುಂಬದ ಸ್ಥಿತಿ ಅತಂತ್ರವಾಗಿದೆ ಈಗ.